ನಮಸ್ಕಾರ, ಎಸ್.ಆರ್. ಶೆಟ್ಟಿ ಸೀಸನ್ಗೆ ಸ್ವಾಗತ. ಇವತ್ತು ನಾವು ಪನ್ನೀರ್ ಬೆಳೆಸ್ಬಿಟ್ಟು ಒಂದು ರುಚಿಕರವಾದಂತಹ ಪಲ್ಯ ಮಾಡೋದು ಹೇಗೆ ನೋಡೋಣ. ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಎಸ್.ಆರ್. ಶೆಟ್ಟಿ ಸೀಸನ್ಗೆ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ನೋಡಿ, 150 ಗ್ರಾಮ್ಸ್ ಅಷ್ಟು ನಾನಿಲ್ಲಿ ಪನ್ನೀರ್ ತೊಗೊಂಡಿದ್ದೀನಿ. ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಪನ್ನೀರ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು. ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕೋಣ. ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕೋಣ. ಅರ್ಧ ಸ್ಪೂನಷ್ಟು ಕಸೂರಿ ಮೇಥಿ ಹಾಕೋಬೇಕು. 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕೋಣ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಮ್ಯಾಗ್ನೇಟ್ ಆಗೋಕ್ಕೆ ಸೈಡಲ್ಲಿ ಇಟ್ಕೊಳ್ಳೋಣ. ಕಲಸಿದಾಗಿದೆ, ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈ ಕಡೆ ಇನ್ನೊಂದು ಕಪ್ಪಲ್ಲಿ ನೋಡಿ 3 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ಮೊಸರು ಹುಳಿ ಇರಬಾರ್ದು, ಸಿಹಿ ಇರಬೇಕು. ಅದಕ್ಕೆ ನೋಡಿ 1 ಟೇಬಲ್ ಸ್ಪೂನಷ್ಟು ಹಾಲಿನ ಕೆನೆ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಗಟ್ಟಿ ಇರೋದ್ರಿಂದ 1 ಟೇಬಲ್ ಸ್ಪೂನಷ್ಟು ನೀರು ಹಾಕ್ತಾ ಇದ್ದೀನಿ. ನೋಡಿ, ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಕಡ್ಕೊಂಡ್ಬಿಡ್ಬೇಕು. ಇದನ್ನ ಇವಾಗ ಪಕ್ಕಕ್ಕೆ ಇಟ್ಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ, ಅದಕ್ಕೆ ಒಂದು ದಪ್ಪದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಮತ್ತು ಜೊತೆಗೆ 1 ಕ್ಯಾಪ್ಸಿಕಮ್ನ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹುರ್ಕೋಬೇಕಾಗತ್ತೆ. ನೋಡಿ, ಇದು ಸ್ವಲ್ಪ ಹುರ್ಕೊಂಡಿದ್ದಾಗಿದೆ. ಇದನ್ನು ಒಂದು ಪ್ಲೇಟಿಗೆ ತಗೊಂಡ್ಬಿಡೋಣ. ತಿರ್ಗಾ ಅದೇ ಪ್ಯಾನ್ ಇಟ್ಕೊಂಡಿದ್ದೀನಿ. ಈಗಾಗಲೇ ನಾವು ಪನ್ನೀರೆಲ್ಲ ಮ್ಯಾಗ್ನೇಟ್ ಮಾಡ್ಕೊಂಡಿದ್ವಲ್ಲ, ಅದನ್ನ ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ. ನಾವು ಎಣ್ಣೆ ಮ್ಯಾಗ್ನೇಟ್ ಮಾಡುವಾಗಲೇ ಹಾಕಿದವಲ್ವ, ಈಗ ಹಾಕೋಷ್ಟಿಲ್ಲ. ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಸ್ವಲ್ಪ ಇದು ಕಲರ್ ಚೇಂಜ್ ಆಗೋವರೆಗೂ, ಘಮ ಬರೋವರೆಗೂ ಹುರ್ಕೋಬೇಕಾಗತ್ತೆ ಪನ್ನೀರ್ನ. ನೋಡಿ, ಪನ್ನೀರ್ ಇವಾಗ ಹುರ್ಕೊಂಡಿದ್ದಾಗಿದೆ. ಇದನ್ನು ನಾವು ಈಗ ಮೊಸರು ಕಲಿಸ್ಕೊಂಡವಲ್ಲ ಅದರೊಳಗಡೆ ಹಾಕೋಣ. ನೋಡಿ, ಇದಕ್ಕೆ ಈ ಪನ್ನೀರ್ ಹಾಕ್ಕೊಂಡು ಕಲಿಸ್ಕೊಂಡು ಬಿಟ್ಬಿಡಬೇಕು. ಈ ಥರ ಮಾಡೋದ್ರಿಂದ ಸಾಫ್ಟಾಗಿರುತ್ತೆ ಪನ್ನೀರು. ಇದು ಈ ಕಡೆ ನೆನೀತಾ ಇರಲಿ, ನಾವು ಆ ಕಡೆ ಮಸಾಲ ಹುರ್ಕೊಳ್ಳೋಣ. ಜೊತೆಗೆ ಅದೇ ಪ್ಯಾನ್ ಇಟ್ಟಿದ್ದೀನಿ. ಅದೇ ಪ್ಯಾನಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕೋಣ. ಎಣ್ಣೆಗೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕು ಎಣ್ಣೆ ಒಳಗಡೆ. ನೋಡಿ, ಈರುಳ್ಳಿ ಇಷ್ಟು ಬಾಡಿಸ್ಕೊಂಡಿದ್ದಾಗಿದೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. 1 ಟೊಮ್ಯಾಟೊನ ರುಬ್ಬಿಟ್ಟು ಹಾಕ್ಕೊಂಡಿದ್ದೀವಿ. ಇದನ್ನು ಕಲಿಸ್ಕೊಳ್ಳೋಣ. ಇದಕ್ಕೊಂದು ಅರ್ಧದಿಂದ 3/4 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ರೆಡ್ ಚಿಲ್ಲಿ ಪೌಡರು, 1 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದನ್ನು ಕಲಿಸ್ಕೋಬೇಕು. ಇದನ್ನ ಇವಾಗ ಮುಚ್ಚಿಬಿಟ್ಟು ಒಂದು 2ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಬಿಡೋಣ. ಇದು ಬೇಯದೊಳಗಡೆ ನಾವು ಇದಕ್ಕೊಂದು ಪುಡಿ ಹುರ್ಕೋಬೇಕಾಗತ್ತೆ, ಮಸಾಲ ಪುಡಿ ಮಾಡ್ಕೊಳ್ಳೋಣ. ಚಿಕ್ಕ ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಏಲಕ್ಕಿ, 6 ಮೆಣಸು, 1 ಸ್ಪೂನಷ್ಟು ಧನಿಯಾ, ಅರ್ಧ ಸ್ಪೂನಷ್ಟು ಸೋಂಪು, 3 ಲವಂಗ, ಅರ್ಧ ಸ್ಪೂನಷ್ಟು ಜೀರಿಗೆ, 2 ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದನ್ನು ಹುರ್ಕೋಬೇಕು. ಸಣ್ಣ ಉರಿಯಲ್ಲಿ ಗಮ್ಮನವರೆಗೂ ಹುರ್ಕೊಂಡು ಪುಡಿ ಮಾಡ್ಕೋಬೇಕಾಗತ್ತೆ. ನೋಡಿ, ಇದೆಲ್ಲ ಚೆನ್ನಾಗಿ ಗಮ್ಮನವರೆಗೂ ಹೊಂಬಣವರೆಗೂ ಹುರ್ಕೊಂಡಿದ್ದಾಗಿದೆ. ಇದು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಪುಡಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದು ನೋಡ್ಕೊಳ್ಳೋಣ. ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ಸ್ವಲ್ಪ ಎಣ್ಣೆ ಬಿಟ್ಕೊಂಡಂಗಿದೆ ನೋಡಿ ಇದು. ಇವಾಗ ಇದಕ್ಕೆಲ್ಲನೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗಾಗಲೇ ನಾವು ಹುರ್ಕೊಂಡಲ್ಲ ಈ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಅದನ್ನ ಹಾಕೋಣ.
ಈ ಪುಡಿ ಹುರ್ಕೊಂಡು ಮಾಡ್ಕೊಂಡಿರುವಂತಹ ಈ ಮಸಾಲ ಪುಡಿನ ಹಾಕ್ಕೊತಾ ಇದ್ದೀನಿ. ಈ ಪನ್ನೀರನ್ನ ಹುರಿದ್ಬಿಟ್ಟು ಮೊಸರಲ್ಲಿ ಹಾಕಿದ್ವಲ್ಲ ಅದನ್ನು ಹಾಕೋಣ. ಇದಕ್ಕೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈ ಸ್ವಲ್ಪ ಇನ್ನೂ ಕುದಿಬೇಕು, ಸ್ವಲ್ಪ ಡ್ರೈ ಆಗಬೇಕದು. ಮುಚ್ಚಿಬಿಟ್ಟು ಒಂದು 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡೋಣ, ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ, ಎಣ್ಣೆ ಎಲ್ಲ ಮೇಲೆ ಕೈ ಬಂದಿದೆ. ಇವಾಗ ಸಿದ್ಧವಾಗಿದೆ. ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಒಲೆ ಆಫ್ ಮಾಡ್ಕೊಳ್ಳೋಣ. ಇದನ್ನು ನೀವು ಪುಲ್ಕ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆ, ಗೀ ರೈಸ್ ಜೊತೆ ಕೂಡ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಸರ್ವ್ ಮಾಡೋಣ ಇದನ್ನು. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟವಾಗಂತಹ ಪನ್ನೀರ್ ಖಾದ್ಯ ಇದು. ತುಂಬಾ ರುಚಿಯಾಗಿರುತ್ತೆ. ನಾನಿಲ್ಲಿ ಪುಲ್ಕ ಜೊತೆ ಸರ್ವ್ ಮಾಡಿದ್ದೀನಿ. ಮಾಡೋದು ಹೇಗೆ ನೋಡಿದ್ದೀರಾ? ನೀವು ಮಾಡ್ಕೊಳ್ಳಿ. ರುಚಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಶೇರ್ ಮಾಡಿ. SR ಶೆಟ್ಟಿ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.